ನಿಮ್ಮ ಹತ್ರ ಹಾಗೆ ಮಾತಾಡಬಾರ್ದಿತ್ತು. ತುಂಬ ಗಿಲ್ಟ್ ಫೀಲ್ ಆಗ್ತದೆ. ಸಾರಿ. ಹೇಳಿದ ಅರ್ಥ ಆಗ್ಲಿಲ್ವಾ? ಹೊರಡಿ ಪ್ಲೀಸ್, ಹೊರಡಿ. ಹೇಳಿ ಗೀತಾ ಅವರೇ. ಬೇಜಾರು ಮಾಡ್ಕೊಂಡ್ರಾ? ಜಾನು ನಿಮ್ಮ ಜೊತೆ ಸರಿಯಾಗಿ ಮಾತಾಡಲಿಲ್ಲ ಅಂತ? ಬೇಜಾರಾಗಲ್ವಾ ಹೇಳಿ? ಒಂದೊಂದು ಸಲ ಒಂದೊಂದು ಥರ ಬಿಹೇವ್ ಮಾಡ್ತಾಳೆ. ನಾನು ಗುರ್ತಿಡಿಯೋ ಮನಸ್ಥಿತಿಲ್ಲ ಅಂತೂ ಇಲ್ಲ ಅವಳು. ಅಟ್ಲೀಸ್ಟ್ ಫ್ರೆಂಡ್ಶಿಪ್ ಹತ್ರ ಮಾಡ್ಕೊಳಕ್ಕೆ ಏನು ಅಡ್ಡಿ ಅವಳಿಗೆ? ಅಷ್ಟು ಅಯೋಗ್ಯಂತರ ಕಾಣಿಸ್ತೀನಿ ನನ್ನ ಫ್ರೆಂಡಿಗೆ ನಾನು. ಜಾನು ನನ್ನ ಬಗ್ಗೆ ಸಾಫ್ಟ್ ಆಗಿದ್ದಾಳೆ, ನನ್ನ ಬಗ್ಗೆ ಗಿಲ್ಟ್ ಫೀಲ್ ಮಾಡ್ಕೋತಿದ್ದಾಳೆ ಅಂತ ಹೇಳ್ತಿದ್ದ ರವಿ. ನಾನು ತುಂಬ ನಿರೀಕ್ಷೆ ಇಟ್ಕೊಂಡಿದ್ದೆ, ಆದರೆ ತುಂಬಾ ಡಿಸಪಾಯಿಂಟ್ ಮಾಡಿಬಿಟ್ಲು. ಪ್ಲೀಸ್, ನೀವು ಜಾನ್ವಿ ಬಗ್ಗೆ ತಪ್ಪು ತಿಳ್ಕೊಬೇಡಿ. ಅವಳು ಯಾಕಂಗೆ ಮಾಡಿದ್ಲು ಅಂತ ಗೊತ್ತಾದರೆ ಅವಳ ಪರಿಸ್ಥಿತಿ ನಿಮಗೂ ಅರ್ಥ ಆಗುತ್ತೆ. ಏನಂತ ಕಾರಣ? ಮದನ್. ಮದನ್ನ? ಅವಳು ನಿಮ್ಮ ಜೊತೆ ಮಾತಾಡ್ತಿರ್ಬೇಕಾದ್ರೆ ಕಿಟಕಿಲಿ ಮದನ್ನ ನೋಡಿದ್ಲು. ಅದಕ್ಕೆ ಅವಳು ನಿಮ್ಮ ಜೊತೆ ಸರಿಯಾಗಿ ಮಾತಾಡದೆ ಬಂದು ಅವಳು ಸೀಟಲ್ಲಿ ಕೂತ್ಕೊಂಡ್ಳು. ನಾನು ಮಾತಾಡ್ತಿದ್ದಾಗ ಅಲ್ಲಿ ಮದನ್ ಬಂದಿದ್ನಾ? ಕಿಟಕಿ ಹತ್ರನೇ ಇದ್ದ. ನೀವು ಹೊರಗೋದ ಕೂಡಲೇ ಜಾನ್ವಿ ಹತ್ರ ಬಂದು ಕೂಡ ಮಾತಾಡ್ದ. ಓ ಗಾಡ್, ಅವನಿಗಷ್ಟು ಹೇಳಿದ್ರೆ ಬುದ್ಧಿನೇ ಬರಲಿಲ್ವಾ? ಅವನು ಜಾನ್ವಿ ಹತ್ರ ಏನು ಮಾತಾಡ್ದ? ಬೋರ್ಡ್ ಒಂದು ತುಂಬಾ ಅತಿಯಾಯ್ತು ಶ್ರೀ. ನೆನ್ನೆ ನೋಡ್ರೆ ಜಾನ್ವಿನ ಡ್ರಾಪ್ ಮಾಡಕ್ ಹೋಗಿದ್ದಾನೆ, ಇವತ್ತು ಬ್ಯಾಂಕ್ ಹತ್ರನೇ ಹೊಟ್ಟೋಗಿದ್ದಾನೆ. ಎಷ್ಟು ಧೈರ್ಯ ಅವನಿಗೆ! ಹೀಗೆ ಆದ್ರೆ ನಾಳೆ ನಾಡಿದಲ್ಲಿ ಜಾನ್ವಿ ಮನೆ ತನಕನೂ ಹೋಗ್ತಾನೆ. ನಮ್ಮ ಪುಣ್ಯಕ್ಕೆ ಅಲ್ಲಿ ಸುನಂದಮ್ಮ ಮನೇಲಿಲ್ಲ. ಸುನಂದಮ್ಮ ಇಲ್ದಿದ್ರೆ ಏನಾಯ್ತು? ಅವ್ರ ಅಣ್ಣ ಇದಾರಲ್ಲ, ಅವರು ಯಾವ್ದ್ರಲ್ಲೂ ಕಡಿಮೆ ಇಲ್ಲ. ಜಾನ್ವಿ ಹಿಂದೆ ಆ ಮದನ್ ಬಿದ್ದಿದ್ದಾರೆ ಅಂತ ಗೊತ್ತಾದ ತಕ್ಷಣ ತಾಂಬೂಲ ಕೊಟ್ಟು ಮನೆ ಒಳಗೆ ಕರೀತಾರೆ. ಹೌದೌದು, ಈ ಹಿಂದೆ ಶ್ರೀ ಜಾನ್ವಿ ಡಿವೋರ್ಸ್ಗೆ ಅವರೇ ತಾನೇ ಪ್ರಯತ್ನ ಪಟ್ಟಿದ್ದು. ಇದಕ್ಕೆಲ್ಲ ಒಂದೇ ದಾರಿ ಇರೋದು, ಆ ಮದನ ಸಾಯಿಸ್ಬಿಡ್ಬೇಕು. ಆಗ ಯಾವ ತೊಂದರೆನೂ ಇರಲ್ಲ. ತುಡುಕಿ ನಿರ್ಧಾರ ಬರಬೇಡ ಅಂತ ಎಷ್ಟಲ್ಲ ನಾವು ಹೇಳೋದು ನಿಂಗೆ. ಹಾಗಂತ ಸುಮ್ಮನೆ ಕೈ ಕೊಡ್ಕೊಂಡು ಕೂರಕ್ಕಾಗಲ್ಲ ಮಾಮ್. ಶ್ರೀ, ನೀನೇನು ಯೋಚನೆ ಮಾಡಬೇಡ. ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ, ಆದರೆ ಅದಕ್ಕೆ ನೀವೆಲ್ಲ ಒಪ್ಕೋಬೇಕು. ವಸು, ಗುಡ್ ಮಾರ್ನಿಂಗ್ ಜಾಹ್ನವಿ ಅವರೇ. ಗುಡ್ ಮಾರ್ನಿಂಗ್. ಹಲೋ. ಗೀತಾ, ಇವರು ವಸುಧಾ ಅಂತ ನನ್ನ ಕ್ಲೋಸ್ ಫ್ರೆಂಡು. ವಸುಧಾ ಅಂತನಾ? ಹೌದು. ಯಾಕೆ ಹಾಗೆ ನೋಡ್ತಿದ್ದೀರಾ? ನಿಮ್ಮನೇಲಿ ಯಾರಾದರೂ ನನ್ನ ಹೆಸರಿನವ್ರಿದ್ದಾರಾ? ಇಲ್ಲ, ಆದರೆ ಈ ಹೆಸರಿನವ್ರು ಯಾರೋ ನನಗೆ ತುಂಬ ಹತ್ರದವ್ರು ಇದ್ರು ಅಂತ ಭಾವನೆ ಬರ್ತಾ ಇದೆ.